ಇನ್ನು ಪುಣ್ಯಕೋಟಿ ಹಾಡು ನೆನಪಿಸಿ ಕುಟ್ಕಿದ್ದಾರೆ ಅಶೋಕ್. ಸತ್ಯವೇ ನಮ್ಮ ತಾಯಿ ತಂದೆ ಬಂಧು ಬಳಗ, ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಬೆಚ್ಚನ ಪರಮಾತ್ಮ. ಇಲ್ಲಿ ಗೋವ್ಯಾರು ಹುಲಿಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಕ್ಕು ಸಿಂಹವಾಗುವ ಬೀಚಿಯವರ ಕತೆ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಅಶೋಕ್. ಕಲಾಪದಲ್ಲಿ ಡಿಸಿಎಂ ಡಿಕೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನು ಹೇಳಿದಾರೆ, ಅದು ಯಾವ್ದು ಹಾಡು, ಮುಂದಕ್ಕೆ ಹೋಗುವ ಏನು ಯಾವ ಸತ್ಯ ತಂದೆ ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ಗೂ ಹೇಳ್ತೀನಿ, ನೋಡಪ್ಪ, ಒಂದು ಬೀಚಿದೊಂದು ಕವನ ಇತ್ತು, ಬೀಚಿದೊಂದು ಕವನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದಕ್ಕೆ ಹೇಳ್ತದೆ ಬೀಚಿ, ನೀನ್ ಫಸ್ಟು ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು. ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಅದರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು. ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ. ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಸಿಎಂ ಡಿಸಿಎಂ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಕಲಾಪದಲ್ಲಿ ಬ್ರೇಕ್ಫಾಸ್ಟ್ ಸಭೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ, ಆ ಥರ ಏನಾದ್ರೂ ಫಾರ್ಮುಲಾ ಇದ್ರೆ ಇಡ್ಲಿ ವಡೆ ಫಾರ್ಮುಲಾವನ್ನ ದೇಶಕ್ಕೆ ಕೊಡಿ ಅಂತ ಲೇವಡಿ ಮಾಡಿದ್ದಾರೆ ಅಶೋಕ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ, ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ. ನೀವು ಮಾನ್ಯ ಸಭಾಧ್ಯಕ್ಷರ ಒಂದಾಗಬೇಕು. ಕಣ್ಣಿಟ್ಟು ಮಾತಾಡಿ ತೀರ್ಮಾನ ಮಾಡೋಣ. ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ಮುಖ್ಯಮಂತ್ರಿ. ಕೂತ್ಕೊಳ್ಳಿ, 10 ಜನ ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ.